ನಾನು ವಿನಂತಿಪೂರ್ವಕವಾಗಿ ಈಗ ಅವರು ಮೊದಲು ತಹಶೀಲ್ದಾರ್ಗಿದ್ದಂಥ ಜವಾಬ್ದಾರಿಯನ್ನು ಡೆಪ್ಟಿ ತಹಶೀಲ್ದಾರಿಗೆ ಕೊಟ್ಟರು. ಇದನ್ನೇ ನೀವು ಡೆಪ್ಟಿ ತಹಶೀಲ್ದಾರ್ಗಳಿಗೆ ಮತ್ತು ರೆವಿನ್ಯೂ ಆಫೀಸರ್ಸ್ಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಮೂಲಕ ನೀವು ಕೊಟ್ಟು ನಾಳೆವ ಸುಳ್ಳಿದ್ದ ಅಥವಾ ಯಾವುದೋ ವಿದೇಶದ ಬೇರೆ ನಮ್ಮ ವಿರೋಧಿ ದೇಶದ ಜೊತೆಗೆ ಸಂಪರ್ಕದಲ್ಲಿದ್ದ ಈ ರೀತಿ ಘಟನಾವಳಿಗಳು ಕರ್ನಾಟಕದಲ್ಲಿ ಸ್ಲೀಪರ್ ಸೆಲ್ಗಳು ಭಾಳ ಅದಾವೆ. ಕಾಂಗ್ರೆಸ್ ಬಂದಾಗ ಸ್ಲೀಪರ್ ಸೆಲ್ ಆ್ಯಕ್ಟಿವ್ನೂ ಭಾಳ ಆಗ್ತಾವೆ. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಅವ್ರ ಮನೆ ಮಕ್ಕಳಿದ್ದಂಗೆ. ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ನಮ್ಮ ಬ್ರದರ್ಸ್ ಅವ್ರು ಅಂಥೇಳಿ ಟೆರರಿಸ್ಟ್ಗಳಿಗೆ ಹೆಂಗೆ ಬ್ರದರ್ ಅದನ್ನು ಡಿ ಕೆ ಶಿವಕುಮಾರ್ ಎಕ್ಸ್ಪ್ಲೇನ್ ಮಾಡೋದು. ನಮ್ಮ ಸರ್ಕಾರ ಇದ್ದಾಗ ಬಹುತೇಕ ಬೊಮ್ಮಾಯಿ ಸಾಹೇಬರು ಗೃಹ ಮಂತ್ರಿ ಇದ್ದಾಗ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಆವಾಗ ನಮ್ಮ ಬ್ರದರ್ ಅಂತ ಹೇಳಿದ. ಇವ್ರ ಬ್ರದರ್ ಹೆಂಗೆ ಅದರಂತ ಕೇಳ್ಬೇಕು, ಅವ್ರನ್ನ ಕೇಳ್ಬೇಕು. ನಾವೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಯಾರ್ಯಾರನ್ನ ಯಾವಾಗ ಬ್ರದರ್ ಮಾಡ್ಕೋತಾರೆ ಏನು ಗೊತ್ತಾಗೋದಿಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಹಾಗಾಗಿ ಈ ತುಷ್ಟೀಕರಣ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಲ್ಲೇ ಮತ್ತು ನುಸುಳುಕೋರರು ಆಶ್ರಯ ಮಾಡಲಿಕ್ಕೆ ಸ್ಲೀಪರ್ ಸೆಲ್ಗಳು ದಲ್ಲಿ ಬಂದು ಸೇರಿಕೊಳ್ಳಿಕ್ಕೆ ನಿಮ್ಮ ತಿಳಿದೂ ಇಲ್ಲ ಭಾಳ ಸಂಗತಿ. NIA ಅಲ್ಲೆಲ್ಲೇ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡಿದೆ. ಮತ್ತು ನಮ್ಮ ಕಾನೂನು ಸುವ್ಯವಸ್ಥೆನೂ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಿ ಕಳೆದ 3 ವರ್ಷದೊಳಗೆ. ನನಗೆ ಮೊನ್ನೆ ದೇವೇಂದ್ರ ಫಡ್ನವೀಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ನೋಡಿರ್ಬೇಕು, ನಮ್ಮ ಮನೆಗೆ ಬಂದಿದ್ದರು. ಬೇರೆ ನಮ್ಮ ವಿಭಾಗದ ಸಂಬಂಧಿಸಿದಂತೆ ಕೆಲವು ವಿಷಯಗಳ ಚರ್ಚೆಗೆ. ಆವಾಗ ದೇವೇಂದ್ರ ಫಡ್ನವೀಸ್ ಹೇಳಿದ್ರು ನನಗೆ, ಅವ್ರ ಮುಖ್ಯಮಂತ್ರಿನೂ ಗೃಹ ಮಂತ್ರಿನೂ ಇದ್ದಾರಲ್ಲಿ. ಅಲ್ರಿ, ನಿಮ್ಮಲ್ಲಿ ಡ್ರಗ್ಸ್ ನಮ್ಮಲ್ಲಿ ತೊಗೊಂಬಂದು ಹಂಚ್ತಾ ಇದ್ದಾರಾ? ನಿಮ್ಮಲ್ಲಿ ಸಿಂಥೆಟಿಕ್ ಡ್ರಗ್ ತಯಾರು ಮಾಡೋ ಫ್ಯಾಕ್ಟರಿ ಅವ, ಏನಿದು ನಿಮ್ಮ ಕರ್ನಾಟಕದಲ್ಲಿ ಅಂತ. ಅಂದರೆ ಇಷ್ಟು ವೀಕ್ ಇರುವಂಥ ವ್ಯವಸ್ಥೆ ಇರುವಂಥ ರಾಜ್ಯದಲ್ಲಿ ಡೆಪ್ಟಿ ತಹಶೀಲ್ದಾರು ಮತ್ತು ಎಲ್ಲ ರೆವಿನ್ಯೂ ಆಫೀಸರ್ಸು ಭಾಳ ಕೇರ್ಫುಲ್ ಇರಬೇಕು. ಸರ್ಟಿಫಿಕೇಟ್ ನಿಮ್ಮ ಕಡೆ ಕೊಡಿಸ್ತಾರೆ, ಇವರು ಸಿಕ್ಕಾಕೊಂಡ್ರೆ ಅವರೆಲ್ಲ ಕೈ ತೊಳ್ಕೊತಾರೆ. ಸೊ ಹೀಗಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನೋದು ಇದು ಇಲ್ಲೀಗಲ್ ಇದೆ. ಇಸ್ ಟೋಟಲಿ ಇಲ್ಲೀಗಲ್. ರೆಸಿಡೆನ್ಸ್ ಆರ್ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಡೊಮಿಸೈಲ್ ಸರ್ಟಿಫಿಕೇಟು ರೆಸಿಡೆಂಟ್ ಕೊಡ್ಲಿಕ್ಕೆ ಮೊದಲಿಂದ ಒಂದು ನಾರ್ಮ್ಸ್ ಅದ. ಆ್ಯಂಡ್ ದಟ್ ಇಸ್ ಓನ್ಲಿ ಮೇನ್ಲಿ ಫಾರ್ ದಿ ಎಜುಕೇಷನಲ್ ಪರ್ಪಸ್. ನಿಮ್ಗೆ ಈಗ ನಾಳೆ CET ಎಕ್ಸಾಮ್ ಅಪಿಯರ್ ಆಗ್ತೀರಿ. ಅದರಲ್ಲಿ ಕರ್ನಾಟಕದವರಿಗೆ ರಾಜ್ಯದವರಿಗೆ ಒಂದು ಕೋಟಾ ಅದ, ಹೊರಗಿನವ್ರಿಗೆ ಒಂದು ಕೋಟಾ ಇರುತ್ತೆ. CET ಈಸ್ ನಾಟ್ ಆಲ್ ಇಂಡಿಯಾ ಎಕ್ಸಾಮಿನೇಷನ್. ಬಟ್ ಅವರು ಗದಗದಲ್ಲಿ ಒಂದು 10 ವರ್ಷದಿಂದನೋ 6 ವರ್ಷದಿಂದನೋ ಇದ್ದಾರೆ ಅಂದರೆ ಅವರಿಗೆ ಇಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಅವ್ರ ಎಜುಕೇಷನ್ ಇಲ್ಲಿ ಮಾಡಿದ್ದಾರೆ, PUC ಮಾಡಿದ್ದಾರೆ, SSLC. ಈ ಸರ್ಟಿಫಿಕೇಟ್ ದೀಸ್ ಆರ್ ಕಾಲ್ಡ್ ರೆಸಿಡೆನ್ಷಿಯಲ್ ಆರ್ ಡೊಮಿಸೈಲ್ ಸರ್ಟಿಫಿಕೇಟ್ ಮೇ ಬಿ ಇಶ್ಯೂಡ್. ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ಇದನ್ನು ಕೊಡ್ತಾ ಇರುವಂಥದ್ದು. ಮತ್ತು ತರಾತುರಿಯಲ್ಲಿ ಮೊದಲಾಕೆ ಹೇಳಿಲ್ಪ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿರಿ ಅಂತ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. SIR ಡಿಕ್ಲೇರ್ ಮಾಡಿದ ಮೇಲೆ SIR ಡಿಕ್ಲೇರ್ ಆಗಿ SIR ಆಗಿ 8 ದಿವಸ ಆಯ್ತು. ಈಗ 11ನೇ ತಾರೀಕು ಇವತ್ತು, ಜುಲೈ 1ರಿಂದ ಆ್ಯಕ್ಚುಲಿ ಎನ್ಯುಮರೇಷನ್ ನಡೆದದು. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣ ಪರಿಣಾಮವಾಗಿನ ಕರ್ನಾಟಕದಲ್ಲಿ ಅವರು ಭಾಳ ಅಭಿಮಾನದಿಂದ ಬೀಗ್ತಾ ಇರ್ಬೋದು. ಭಾಳಷ್ಟು ಕಡೆ ನೀವು ಕಿತ್ಕೊಂಡು ಹೋಗಿರಿ, ಮುಂದೆ ಕಿತ್ಕೊಂಡು ಹೋಗೋರಿದ್ದೀರಿ. ತಮಿಳ್ನಾಡಿನೊಳಗೆ ನಿಮ್ಮ ಪರಿಸ್ಥಿತಿ ಏನಾಗ್ಯದ? 5 ಜನ ಬಂದು ರಾತೋರಾತುವಿಗೆ ಅವರು ಆ್ಯಕ್ಟರ್ ವಿಜಯ್ ಏನು ಬಂದರು, ವಿಜಯ್ ಜೋಸೆಫ್ ಅವ್ರ ಕಾಲಿಗೆ ಬಿದ್ದುಬಿಟ್ರು. ನಮ್ಮನ್ನೊಂದು 2 ಮಂತ್ರಿ ಮಾಡಿ ಭಾಳ ದಿವಸ ಅದು ಮಂತ್ರಿ ಆಗಿಲ್ಲ. ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಾನ, ನಾವು ಭಾಳ ದಿವಸ ಆತ್ರಿ ತಮಿಳ್ನಾಡಿನ ಮಂತ್ರಿನೇ ಆಗಿಲ್ಲ. ಇವರ ತಮಿಳ್ನಾಡಿನವ್ರು ನಾವು ಕಾಂಗ್ರೆಸ್ದವರು, ನಮಗೊಂದು 2 ಮಂತ್ರಿ ಮಾಡಿರಪ್ಪ, ಅವ್ರು ಯಾರೇನು ಹೇಳಿ ನಿಮ್ಮ ಕಡೆ ಬರ್ತೀವಂತ. ಮತ್ತು ಇವ್ರು ಹೆಂಗೆ ಬ್ರದರ್ ಅಂತ ಮಾಡ್ತಾರಲ್ಲ ಟೆರರಿಸ್ಟ್ಗಳನ್ನ, ಹಂಗೆ ರಾಹುಲ್ ಗಾಂಧಿ ಮೊದಲ ಸ್ಟ್ಯಾಲಿನೇನು ಬರ್ದಾರ ಅಂದ್ರೆ, ಆಮೇಲಿಂದ ಈಗ ವಿಜಯನ ಬರ್ದಾರ ಅಂತಾರೆ. ನಾ ಬರೋದಂತ ಯಾರಿಗೂ ಅನ್ನೋದಿಲ್ಲ ಅಂತ ಹೇಳಿದ್ದು ಭಾರಿ ವೈರಲ್ ಆಗಿತ್ತು ಅದು. ಈಗ ಇವ್ರು ಬರ್ದಾರ, ಅದು ದಿವಸ ಬ್ರದರ್ ಚೇಂಜ್ ಆಗ್ತಾರೆ, ಅವ್ರಿಗೆ ಎಲ್ಲನೂ ಚೇಂಜ್ ಮಾಡ್ತಾರೆ ಅವರು. ಹೀಗಾಗಿ ಇದು ಭಾಳ ದೊಡ್ಡ ಒಂದು ಮೋಸ ಮಾಡುವಂಥ ಅಥವಾ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಕೊಡು ಮುಂದೆ
ಐದರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅದಕ್ಕೆ ಪರ್ಮನೆಂಟ್ ಅಂತ ಅನ್ಲಿಕ್ಕೆ ಬರೋದು ನನ್ನ ಪ್ರಕಾರ. ಆದರೂ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ನಾಳೆ ನಿಮ್ಮನ್ನು ಸಿಕ್ಕಾಕಿಸ್ತಾರೆ, ಅಧಿಕಾರಿಗಳನ್ನು ಸಿಕ್ಕಾಕಿಸ್ತಾರೆ.